ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 28ನೇ ಅಧ್ಯಾಯದಲ್ಲಿ 221ನೇ ಶ್ಲೋಕ. ಸ್ನೇಹಾನ್ ನೃಪೋ ಯಮೌ ಚ ಸ್ವಾನಾಜೌ ತಸ್ಮಿನ್ಯಯೋಜಯನ್ ಶವಾಃ ಪ್ರಾಯೋ ಬಹುತ್ವೇನ ತತ್ರ ತತ್ರೈವ ಸಂಸ್ಥಿತಾಃ. ನನು ಸೂತಾಃ ಕಿಂ ಸ್ವಬುದ್ಧ್ಯೈವ ವಿಚಿಕ್ಷುಪುಃ ಇತ್ಯತಃ ಆಹ ಅಂತ ಹೇಳ್ತಾರೆ. ಹಿಂದೆ ನೋಡಿದಂತೆ ಯಾರು ಸಜ್ಜನರು ಅಂತ ಇದ್ರು, ಭೀಷ್ಮ, ದ್ರೋಣ, ಅವರಿಗೆಲ್ಲ ಪಾಂಡವರು ಅಂತಿಮ ಸಂಸ್ಕಾರವನ್ನ ಮಾಡಿದರು ಅಂತ. ಇನ್ನು ಅಸಜ್ಜನರು, ದುರ್ಯೋಧನಾದಿಗಳು, ಅವರಿಗೆಲ್ಲ ಧೃತರಾಷ್ಟ್ರ ಮುಂತಾದವರು ಮಾಡಿದ್ರು. ಇನ್ನು ಕೆಲವರಿಗೆ ಸೂತರೆಲ್ಲ ಮಾಡಿದ್ರು, ಹಾಗೆ ಅಂತ ನಾವು ನೋಡಿದ್ದೀವಿ. ಇದರ ಮೇಲೆ ಅಚ್ಛಿನ್ನ ಧರ್ಮ ಇರತಕ್ಕ ಭೀಮ, ಇಂದ್ರನ ಅವತಾರನಾದ ಅರ್ಜುನ, ಇವರಿಗೆಲ್ಲ ಅಸತಾಂ ಸಂಸ್ಕಾರಿ, ದುಷ್ಟ ಜನರಿಗೆ ಸಂಸ್ಕಾರ ಮಾಡಿ ಆ ಸರಸ್ವತಿ ನದಿಯಲ್ಲಿ ಎಸೆಯುವುದಕ್ಕೆ ವಿಶಿಷ್ಯ ಮನಃ ನ ಅಭೂತ್. ವಿಶಿಷ್ಟವಾದ ಮನಸ್ಸು ಆಗಲಿಲ್ಲ, ಮನಸ್ಸು ಒಪ್ಪಿ ಮಾಡಲಿಲ್ಲ. ಅವರು ಮನಸ್ಸು ಇಚ್ಛೆನೇ ಬಂದಿಲ್ಲ ಅವರಿಗೆ. ದುಷ್ಟ ಜನರಿಗೆ ಸಂಸ್ಕಾರ ಮಾಡಬೇಕು ಅಂತಾನೆ ಅನಿಸ್ಲಿಲ್ಲವಂತೆ. ಯಾಕೆ ಅಂತ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ನೃಪಃ ಧರ್ಮರಾಜಃ, ನೃಪ ಅಂದ್ರೆ ಯುಧಿಷ್ಠಿರ, ಯಮ ಅಂದ್ರೆ ನಕುಲ ಸಹದೇವರು, ಸ್ನೇಹ ಬಾಂಧವ ಸ್ನೇಹ ಸೂತಾನ್, ಅವರೆಲ್ಲ ಬಾಂಧವರಾಗಿದ್ದಾರೆ. ಆ ಸ್ನೇಹದಿಂದ ಯುದ್ಧದಲ್ಲಿ ಯಾರು ಸತ್ತಿದ್ದಾರೆ, ಮೃತದೇಹ ನಿರಸನೆ ಅಯೋಜಯನ್, ಅವರು ಈ ಸೂತರನ್ನೆಲ್ಲ ಆಯೋಜಿಸಿದರು. ಯಾರು? ಯುಧಿಷ್ಠಿರ ಮತ್ತು ನಕುಲ ಸಹದೇವ ಇವರೆಲ್ಲ ಆಯೋಜನೆ ಮಾಡಿದರು, ಹೊರತು ಭೀಮ ಆಗಲಿ ಅರ್ಜುನ ಆಗಲಿ ಆಯೋಜನೆ ಮಾಡಲಿಲ್ಲ. ಶವಾಹ ಮೃತದೇವಾಹ ಪ್ರಾಯಃ ಯತ್ರ ಯತ್ರ ಯುದ್ಧೇ ಪತಿತಾಹ ತತ್ರೈವ ಸ್ಥಿತಾಹ. ಆ ಶವ ಎಲ್ಲ ಅಲ್ಲಲ್ಲೇ ಬಿದ್ದಿತ್ತು. ಬಹುತ್ವೇನ ಸರಸ್ವತ್ಯಾಂ ಪ್ರೇಕ್ಷೇಪನಸ್ಯಾಪಿ ಕರ್ತುಂ ಅಶಕ್ಯತ್ವಾದಿತ್ಯರ್ಥ. ಅದು ಏನೋ ಒಬ್ರು ಇಬ್ರು ಅಂತ ಇದ್ರೆ ತೆಗೆದು ಹಾಕಬಹುದು ಸರಸ್ವತಿ ನದಿಯಲ್ಲಿ. 18 ಅಕ್ಷೋಹಿಣಿ ಸೈನ್ಯ ಇದೆ, ಎಷ್ಟು ಜನ ಅಂತ ತೆಗೆದು ಹಾಕೋದು, ಹಾಗೆ ಅಂತ ಆ ರೀತಿಯಾಗಿ ಪಂಚಸೂತಾನ್ 5 ಸೂತರನ್ನ ಆಯೋಜನೆ ಮಾಡಿದರು. ಭೀಮಾರ್ಜುನವು ತೂಷ್ಣೀಮೇವ ಸ್ಥಿತವು, ಭೀಮಾರ್ಜುನರು ಸುಮ್ಮನೆ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಅತೇವ ಧೃತರಾಷ್ಟ್ರಾದೀನ್ ಪುರಸ್ಕೃತ್ಯ ಇತ್ಯುಕ್ತಂ ಉಪಚಾರೋಪಿ ತತ್ ಪ್ರಿಯಾಯ ಇತಿ ಭಾವ. ಈ ರೀತಿಯಾಗಿ ಮಾಡಿದ್ದು ಕೂಡ ಧೃತರಾಷ್ಟ್ರನಿಗೆ ಪ್ರೀತಿಯಾಗಲಿ ಅಂತ ಅವ್ರು ಮಾಡಿದರು. ಯದ್ಯಪಿ ಯುಧಿಷ್ಠಿರಾದಿಗಳಿಗೆ ಕೂಡ ಇವೆಲ್ಲ ಬೇಕಾಗಿಲ್ಲ, ಹಾಗೆ ಅಂತ ಬಾಂಧವ ಸ್ನೇಹ ಅಂತ ಬರೀತಾರೆ. ಅದಾದ ಮೇಲೆ ತದೋ ದದತ್ಸು ಪಾನೀಯಂ ಗಂಗಾಯಾಂ ಸ್ವಜನಸ್ಯತು ಪೃಥಾ ಕರ್ಣಾಯ ದತ್ತೇತಿ ಪಾರ್ಥಾನಾಹಗ್ರಜಂ ಚತಂ. ಅನಂತರ ಗಂಗಾ ನದಿಗೆ ಎಲ್ಲರೂ ಬಂದರು. ಸ್ವಕೀಯ ಜನಾಯ ಪಾನೀಯಂ ಅಂದ್ರೆ ದೇಹ ಬಿಟ್ಟ ಮೇಲೆ ತಿಲೋದಕ, ತರ್ಪಣ ಅಂತ ಏನ್ ಹೇಳ್ತೀವಿ, ತಿಲೋದಕವನ್ನ ಎಲ್ಲರೂ ಕೂಡ ಕೊಟ್ರು ಅಂತ. ಯುಧಿಷ್ಠಿರಾದಿಷು ಇತಿ, ಯುಧಿಷ್ಠಿರ ಮೊದಲಾದವರು ಎಲ್ಲರೂ ಕೂಡ ಕೊಟ್ರು ಅಂತ. ಆಗ ಕುಂತಿ ಕರ್ಣಾಯ ತಿಲೋದಕಂ ದತ್ತ ದೀಯತಾಂ ಇತಿ ಪಾರ್ಥಾನ್ ಪ್ರತ್ಯಾಹ, ಕರ್ಣನಿಗೂ ಕೂಡ ತಿಲೋದಕವನ್ನು ಕೊಡ್ರಿ ಅಂತ ಆಗ ಕುಂತಿದೇವಿ ಹೇಳ್ತಾರೆ. ತಂ ಕರ್ಣಂ ಅಗ್ರಜಂ ಜ್ಯೇಷ್ಠಂ ಚಾಹ, ಆಗ ಯಾಕೆ ಅಂತ ಪ್ರಶ್ನೆ ಬಂದಾಗ ಕರ್ಣ ನಿಮ್ಮ ಹಿರಿಯ ಅಣ್ಣ ಅಂತ ಆ ಕಾರಣವನ್ನು ಕೂಡ ಅವರು ಕುಂತಿದ್ದೇವಿ ಹಾಗೆ ಹೇಳ್ತಾರೆ.
ತಥೋ ಹಾಹೇತಿ ವಿಲಪನ್ ರಾಜ ಪರಮದುಃಖಿತಃ ಶಶಾಪ ಸರ್ವನಾರೀಣಾಂ ಗುಹ್ಯಂ ಹೃದಿ ನ ತಿಷ್ಠತು. ಕರ್ಣಸ್ಯ ಅಗ್ರಜತ್ವ ಶ್ರವಣಾನಂತರಂ, ಕರ್ಣ ಪಾಂಡವರಿಗೆ ಅಣ್ಣನಾಗಿದ್ದಾನೆ ಅಂತ ಯುಧಿಷ್ಠಿರನಿಗೆ ಆ ಸುದ್ದಿಯನ್ನ ಕೇಳಿ ಎಂಥ ಕಷ್ಟ ನಮಗ ಬಂದಿತ್ತು ಹಾಗೆ ಅಂತ ಭಾರಿ ವಿಲಪನ ಮಾಡಿದನಂತೆ ಯುಧಿಷ್ಠಿರ. ಪರಮ ದುಃಖಿತ ಅಂತ ಹೇಳ್ತಾರೆ. ಅತ್ಯಂತ ದುಃಖಯುಕ್ತನಾಗಿ ಶಾಪವನ್ನೇ ಕೊಟ್ಟುಬಿಟ್ಟ ಯುಧಿಷ್ಠಿರ. ಏನಂತ? ಸರ್ವನಾರೀಣಾಂ ಹೃದಯೇ ಗುಹ್ಯಂ ಅದ್ಯ ಪ್ರಭೃತಿ ನ ತಿಷ್ಠತು. ಸ್ತ್ರೀಯರ ಹೃದಯದಲ್ಲಿ ಗುಟ್ಟಾದ ವಿಚಾರಾಂಬಾದು ಇಲ್ಲದೇ ಹೋಗ್ಲಿ ಹಾಗೆ ಅಂತ. ಅದರಿಂದ ಸ್ತ್ರೀಯರಿಗೆ ಏನಾದ್ರು ಒಂದು ವಿಚಾರ ಗೊತ್ತಾದರೆ ಇಡೀ ಊರಿಗೆ ಗೊತ್ತಾಗಿ ಬಿಡುತ್ತದೆ ಅದು. ಅದರಿಂದ ಗೋಪ್ಯವಾಗಿ ಇಟ್ಟುಕೊಳ್ಳುವ ಒಂದು ಸಾಮರ್ಥ್ಯವನ್ನೇ ಅವರು ಕಳ್ಕೋತಾರೆ ಹಾಗೆ ಅಂತ. ಯಾಕೆ? ಕುಂತಿ ಮಾಡಿದ ಕೆಲಸದಿಂದ ಈ ರೀತಿಯಾಗಿ ಆಯಿತು ಅಂತ ಯುಧಿಷ್ಠಿರ ಶಾಪ ಕೊಡುವಷ್ಟು ಆಯ್ತು. ಅದರಿಂದ ಯಾವ ಸ್ತ್ರೀಯರಲ್ಲೂ ಕೂಡ ಗೋಪ್ಯವಾದದ್ದು ಇರೋದಿಲ್ಲ ಅಂತ ಒಟ್ಟು ವಿಚಾರ. ಹಾ ಮಾತಸ್ತವ ಧೃತ್ಯೈವ ವಯಂ ಸರ್ವೇ ಭೃಶಂ ಹತಾಃ ಜ್ಯೇಷ್ಠಂ ಪಿತೃಸಮಂ ಹತ್ವಾ ಪ್ರತಿಪತ್ಸ್ಯಾಮ ಕಾಂ ಗತಿಂ. ತಾಯಿಯನ್ನ ಪ್ರಾರ್ಥನೆ ಮಾಡ್ತಾರೆ. ಅಂಬಾ ತಾಯಿ, ತವ ಧೃತ್ಯ, ನಿನ್ನ ಒಂದು ಧೈರ್ಯ, ಅದರಿಂದ ಏನಾಯ್ತು? ವಯಂ ಸರ್ವೇ ಅತ್ಯಂತಂ ಹತಾಹ, ನಾವೆಲ್ಲರೂ ಕೂಡ ಸಂಹರಿಸಲ್ಪಟ್ಟಿವಿ. ನಿನ್ನ ಒಂದು ಆ ಧೈರ್ಯದಿಂದಲೇ ನಾವೆಲ್ಲರೂ ಸಂಹಾರ ಮಾಡಲ್ಪಟ್ಟಿವಿ. ಯಾಕೆ? ಜ್ಯೇಷ್ಠ ಭ್ರಾತ, ದೊಡ್ಡ ಅಣ್ಣ ಅಂದ್ರೆ ಅವನು ಪಿತೃಸಮ ಅಂತ ಹೇಳ್ತಾರೆ. ಪಿತೃಸಮಂ ಜ್ಯೇಷ್ಠಂ ಅಗ್ರಜಂ ಹತ್ವಾ ಕಾಂ ಗತಿಂ ಪ್ರತಿಪತ್ಸ್ಯಾಮಃ. ನಾವು ಯಾವ ಗತಿ, ಒಳ್ಳೆ ಗತಿ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಉಂಟು? ಹಿರಿಯ ಅಣ್ಣನನ್ನ ಸಂಹಾರ ಮಾಡಿ ಯಾವ ಗತಿಯನ್ನ ನಾವು ಹೊಂದುವೆವು? ಕಂ ನರಕಂ ಗಮಿಷ್ಯಾಮಃ ಇತ್ಯರ್ಥ. ಯಾವ ನರಕಕ್ಕೆ ಓದೀವು ನಾವು ಹಾಗೆ ಅಂತ ಅಷ್ಟು ದುಃಖಿತನಾಗಿ ಕೇಳ್ತಾನೆ. ಏವಂ ಬ್ರುವಂತಂ ಕೌಂತೇಯಂ ವಾಸುದೇವಃ ಸ ನಾರದಃ ಶಮಯಾಮಾಸ ಸದ್ವಾಕ್ಯೈರ್ ಗುಣಾನ್ ಕರ್ಣಸ್ಯ ಚಾಬ್ರವೀತ್. ಈ ರೀತಿಯಾಗಿ ಯುಧಿಷ್ಠಿರನ ದುಃಖವನ್ನ ನೋಡಿ ನಾರದರು ಅಲ್ಲಿಗೆ ಬಂದರು. ನಾರದರು ಮತ್ತು ಕೃಷ್ಣ ಅವರೆಲ್ಲರೂ ಕೂಡ ಸದ್ವಾಕ್ಯೈಹಿ, ಒಳ್ಳೆ ವಾಕ್ಯಗಳಿಂದ ಅವನನ್ನ ಶಾಂತಂ ಅಕರೋತ್, ಶಾಂತಯುಕ್ತನನ್ನಾಗಿ ಮಾಡಿದರು. ಕರ್ಣಸ್ಯ ಗುಣಾನ್ ವಿಪರೀತ ಲಕ್ಷಣಯ ದುರ್ಗುಣಾನ್ ಅಬ್ರವೀತ್. ಕರ್ಣನಲ್ಲಿ ಇದ್ದ ದುರ್ಗುಣಗಳನ್ನೆಲ್ಲ ಎದ್ದು ಹೇಳಿದರು ನಾರದ ಮತ್ತು ಕೃಷ್ಣ ಹಾಗೆ ಅಂತ. ಅದರಿಂದ ಏವ ಮುಕ್ತಸ್ತು ಮುನಿರ್ ನಾರದೋ ವದತಾಂ ಕಥಯಾಮಾಸ ತತ್ಸರ್ವಂ ಯಥಾಶಪ್ತಸ್ಸ ಸೂತಜಃ. ಅವನು ಹೇಗೆ ಶಾಪವನ್ನ, ಕರ್ಣ ಹೇಗೆ ಶಾಪವನ್ನ ಪಡೆದ ಎಲ್ಲವನ್ನು ಕೂಡ ನಾರದರು ಹೇಳ್ತಾರೆ. ಏವಂ ಶಪ್ತಸ್ತವ ಭ್ರಾತ ಬಹುಭಿಶ್ಚಾಪಿ ವಂಚಿತಃ ನಾಶೋಚಸ್ವ ನರವ್ಯಾಘ್ರ ಯುದ್ಧೇಹಿ ನಿಧನಂಗತಃ. ಈ ರೀತಿಯಾಗಿ ಆ ಶಾಪದಿಂದಲೇ ಅವನಿಗೆ ಈ ರೀತಿಯಾಗಿ ಎಲ್ಲ ಆಗಿದೆ ಕರ್ಣನಿಗೆ. ಅದರಿಂದ ನ ಶೋಚಸ್ವ, ದುಃಖ ಪಡಬೇಡ ನೀನು ಹಾಗೆ ಅಂತ ಸಾಂತ್ವನ ಮಾಡಿದರು. ಗುಣಾನ್ ವಿಪರೀತ ಲಕ್ಷಣೆಯ ದುರ್ಗುಣಾನ್. ಅಂದ್ರೆ ಆ ಕರ್ಣನಿಗೆ ಎಷ್ಟು ಪ್ರೀತಿ ಅಂದ್ರೆ ದುರ್ಯೋಧನಾಯ ಪ್ರಾಣಾನೇವ ತ್ಯಜಾಮಿ, ದುರ್ಯೋಧನನಿಗಾಗಿ ಪ್ರಾಣವನ್ನು ಕೂಡ ನಾನು ಕೊಡ್ತೇನೆ ಅಂತ ಸಿದ್ಧನಾಗಿದ್ದ. ಅದರಿಂದ ಅವನ ಆ ದೋಷಗಳನ್ನೆಲ್ಲ ನೀನು ಚಿಂತನೆ ಮಾಡಬೇಕು ಹಾಗೆ ಅಂತ ಹೇಳ್ತಾನೆ. ತತಸ್ತೆ ಪ್ರೇತ ಕಾರ್ಯಾಣಿ ಚಕ್ರುಃ ಸರ್ವೇಪಿ ಸರ್ವಶಃ ಸರ್ವೇಷಾಮಧಿರಾಜ್ಯೇ ಚ ಸ್ಥಿತೋಭೂತ್ ಪಾಂಡವಾಗ್ರಜಃ. ಹೇ ಪಾರ್ಥಾಃ ಸರ್ವೇ ಸರ್ವಶಃ ಪ್ರೇತ ಕಾರ್ಯಾಣಿ ಚಕ್ರುಹು. ಪ್ರೇತ ಸಂಸ್ಕಾರವನ್ನ ಪಾಂಡವರು ಮಾಡಿದರು ಅಂತ. ಸರ್ವೇಷಾಂ ರಾಜ್ಞಾಂ ಅಧಿರಾಜ್ಯೆ, ಎಲ್ಲರಿಗೂ ಕೂಡ ರಾಜ, ರಾಜಾಧಿರಾಜ ಅಂತ ಹೇಳ್ತಾರೆ ನೋಡಿ. ಆ ರೀತಿಯಾಗಿ ಚಕ್ರವರ್ತಿ ಪದವಿಯಲ್ಲಿ, ಸಾಮ್ರಾಜ್ಯ ಪದವಿಯಲ್ಲಿ ಪಾಂಡವಾಗ್ರಜ, ಪಾಂಡವರಲ್ಲಿ ಅಗ್ರಜನಾದ ಯುಧಿಷ್ಠಿರನನ್ನ ಕೂಡಿಸಿದರು ಅಂತ ಹೇಳ್ತಾರೆ. ಇಲ್ಲಿಗೆ ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 28ನೇ ಅಧ್ಯಾಯ. 28ನೇ ಅಧ್ಯಾಯವು ಇಲ್ಲಿಗೆ ಮುಗಿತು. ಮುಂದಿನ ಅಧ್ಯಾಯ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ.